ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಹಾಗೂ ನಟಿಗೆ ಕಿರುಕುಳ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಅರವಿಂದ್ ನೋಡಿದ್ರೆ ಬೇರೆದೇ ಕಥೆಯನ್ನು ಹೇಳ್ತಾ ಇದ್ದಾರೆ. ಈಗ ಈ ಪ್ರಕರಣದಲ್ಲಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ಅನೇಕ ವಿಚಾರಗಳು ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅರವಿಂದ್ ರೆಡ್ಡಿ ವಿರುದ್ಧ ನಟಿ ಆರೋಪದ ಸುರಿಮಳೆಯನ್ನೇ ಕೈದಿದ್ದಾರೆ. ಕಂಪ್ಲೇಂಟ್ನಲ್ಲಿ ನಟಿಗಾಗಿ ನಾನು ಕೋಟಿ ಕೋಟಿ ಖರ್ಚು ಮಾಡಿದ್ದೀನಿ, ನನಗೆ ಮೋಸ ಆಗಿದೆ ಅಂತ ಅರವಿಂದ್ ರೆಡ್ಡಿ ಹೇಳ್ಕೊಳ್ತಾ ಇದ್ದಾರೆ. ನಿರ್ಮಾಪಕ ಅರವಿಂದ್ ರೆಡ್ಡಿ ಆರೋಪವನ್ನ ನಟಿ ನಿರಾಕರಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಅವ್ರದ್ದು ಒಂದು ವರ್ಷನ್ ಇದೆ, ಕೇಳಿಸ್ಕೊಳ್ಳೋಣ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಮತ್ತು ನಟಿ ಆಗಿರುವಂತಹ ಅವರೇ ಕನೆಕ್ಟ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಅರವಿಂದ್ ರೆಡ್ಡಿ ಅವರು ಅನೇಕ ಆರೋಪಗಳನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ, ಒಂದೊಂದಾಗಿ ಕೇಳ್ತೀನಿ ನಾನು. ಅದಕ್ಕೆ ಮುಂಚೆ ನಿಮ್ಮಿಬ್ಬರಿಗೂ ಯಾವಾಗಿಂದ ಪರಿಚಯ ಅಂತ ಹೇಳೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ. ಸೊ ಯಾವಾಗ ಪರಿಚಯ ಆಗಿದ್ದು, ಹೇಗೆ ಪರಿಚಯ ಆಗಿದ್ದು ಅಂತ ಹೇಳ್ತೀರಾ? ಮ್ಯಾಮ್, ಇದು 2 years ಬ್ಯಾಕ್ ಆಗಿತ್ತು, 2.5 years ಬ್ಯಾಕ್. ಬಟ್ ಲಾಸ್ಟ್ 1 year ಇಂದ ಯಾವುದೇ ಒಂದು ಟಚ್ ಅಲ್ಲಿ ಇರಲಿಲ್ಲ, ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿತ್ತು. ಬಟ್ ನಾನು ಅವರು ಶ್ರೀಲಂಕಾದಲ್ಲಿ ಏಷ್ಯಾ ಲಾಯರ್ ಕಪ್ ಆರ್ಗನೈಸ್ ಮಾಡಬೇಕಾದ್ರೆ ಆ ಒಂದು ಲಾಂಚ್ಗೆ ನಾನು ಪರ್ಫಾರ್ಮ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು, ಅಂಡ್ ಹಾಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ವಿ ಬಿಕೇಮ್ ಕ್ಲೋಸ್ ಅಂಡ್ ನಾವು ಒಂದು ಫ್ಯೂ ಮಂತ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಮ್ಯಾಮ್. ಏನಕ್ಕೆ ಜಗಳ ಏನಕ್ಕಾಯ್ತು ಅಂತ ಹೇಳ್ಬೋದಾ? ಸೊ ಐ ಥಿಂಕ್ ಎಲ್ಲರೂ ಗೊತ್ತಿರೋ ಹಾಗೆ ರಿಲೇಶನ್ಶಿಪ್ ಶುರು ಮಾಡ್ಬೇಕಾದ್ರೆ ಎಲ್ಲಾನು ಚೆನ್ನಾಗಿರುತ್ತೆ, ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್, ಬಿಕಾಸ್ ನಾನು ನನ್ನ ಬೆಸ್ಟ್ ಬಿಹೇವಿಯರ್ ಇರ್ತೇನೆ, ಅವ್ರ ಬೆಸ್ಟ್ ಬಿಹೇವಿಯರ್ ಇರ್ತಾರೆ. ಐ ಥಿಂಕ್ ಓನ್ಲಿ ಒನ್ಸ್ ಯು ಗೆಟ್ ಇನ್ ಟು ಅ ರಿಲೇಶನ್ಶಿಪ್ ಜೊತೆಲಿ ಇದ್ದಾಗಲೇ ಗೊತ್ತಾಗೋದು ದಟ್ ಇಫ್ ನೀವು ಕಂಪ್ಯಾಟಬಲ್ ಆಗಿರ್ತಿರೋ, ನೀವು ಇವ್ರ ಜೊತೆ ಫ್ಯೂಚರ್ ನೋಡ್ತಿರೋ ಇಲ್ವೋ, ಅಥವಾ ನಿಮ್ ಜೊತೆಲಿ ಇರಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಅನೇಕ ಪ್ರಾಬ್ಲಮ್ಸ್ಗಳಿಂದ ಅವ್ರ ಲೈಫ್ ಸ್ಟೈಲ್ ಆಗಲಿ, ನನ್ನ ಲೈಫ್ ಸ್ಟೈಲ್ ಆಗಲಿ, ಅವರ ಬಿಹೇವಿಯರ್, ನನ್ನ ಬಿಹೇವಿಯರ್, ಇಟ್ ವಾಸ್ ಜಸ್ಟ್ ನಾಟ್ ಗೋಯಿಂಗ್. ಅಂದ್ರೆ ಅದು ಆಗ್ತಾನೆ ಇರ್ಲಿಲ್ಲ, ನೆಮ್ಮದಿ ಅನ್ನೋದೇ ಇರ್ತಾ ಇರ್ಲಿಲ್ಲ. ಫ್ಯೂ ಮಂತ್ಸ್ ಚೆನ್ನಾಗಿತ್ತು, ಅದಾದ್ಮೇಲೆ ತುಂಬಾ ತುಂಬಾ ಮೆಂಟಲಿ ನನಗೆ ಆಗ್ತಾ ಇರ್ಲಿಲ್ಲ, ನಾನು ಹ್ಯಾಪಿ ಆಗಿರ್ಲಿಲ್ಲ. ಸೊ ಅದರಿಂದ ನಾನು ಇದರಿಂದ ಆಚೆ ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟೆ ಮ್ಯಾಮ್ ಈ ರಿಲೇಶನ್ಶಿಪ್ ಇಂದ. ನೀವು ಮೆಂಟಲಿ ಅನ್ಹ್ಯಾಪಿ ಇದ್ರಿ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಏನಾದ್ರು ಪ್ರೆಷರ್ ಇತ್ತಾ, ಅದು ಶೇರ್ ಮಾಡ್ಬೋದಾ ಅಂತ? ಪ್ರೆಷರ್ ಅಂದ್ರೆ ನನಗೆ ಆಕ್ಚುಲಿ ಐ ವಾಸ್ ನಾಟ್ ಹ್ಯಾಪಿ. ಐ ವಾಸ್ ನಾಟ್ ಹ್ಯಾಪಿ ಇನ್ ದ ರಿಲೇಶನ್ಶಿಪ್. ಅಂದ್ರೆ ಏನೋ ನಮ್ದು ಅವ್ರದ್ದು ಲೈಫ್ ಸ್ಟೈಲ್ ಆಗ್ಲಿ ಅಥವಾ ಯಾವ್ದು ಮ್ಯಾಚ್ ಆಗ್ತಾ ಇರ್ಲಿಲ್ಲ, ನನಗೆ ಹೊಂದಾಣಿಕೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಫೈಟ್ಸ್ ಅಲ್ಲೇ ನಡೀತಾ ಇತ್ತು. ಸೊ ಅದು ತುಂಬಾ ಮೆಂಟಲಿ ನಂಗೆ ತುಂಬಾ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಅಂಡ್ ಲಾಟ್ ಆಫ್ ಥಿಂಗ್ಸ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ, ನೀವು ಜೊತೆಲಿ ಇದ್ದಾಗ್ಲೇ ಗೊತ್ತಾಗೋದು ದಟ್ ಲಾಟ್ ಆಫ್ ಥಿಂಗ್ಸ್ ಡೋಂಟ್ ವರ್ಕ್ ಔಟ್ ಅಂತ ಹೇಳ್ಬಿಟ್ಟು. ಯಾರು ಪ್ರೀತಿ ಮಾಡ್ಬೇಕಾದ್ರೆ ಏನೋ ನಾನು ಎಲ್ಲರೂ ಲೈಫ್ ಲಾಂಗ್ ಜೊತೆಲಿ ಇರಬೇಕು ಅಥವಾ ಫ್ಯೂಚರ್ ನೋಡ್ತೀವಿ ಅನ್ಕೊಂಡೇ ಪ್ರೀತಿ ಮಾಡೋದು. ಬಟ್ ಅದ್ ಆಗಲ್ಲ. ಅಂದ್ರೆ ಜೊತೆಲಿದ್ದಾಗ ತುಂಬಾ ಸಿಚುವೇಶನ್ಸ್ಗಳು, ಹೊಂದಾಣಿಕೆಗಳು ಅಥವಾ ಪರ್ಸನಾಲಿಟೀಸ್ಗಳು ಮ್ಯಾಚ್ ಆಗದೆ ಇದ್ದಾಗ, ವೆನ್ ಯು ನೋ ನೀವು ಜೊತೆ ಫ್ಯೂಚರ್ ನೋಡಲ್ಲ ಅಥವಾ ಹ್ಯಾಪಿಯಾಗಿರಲ್ಲ ಅಂತ ಹೇಳಿದ್ರೆ, ಅದರಿಂದ ಜೊತೆಲಿ ಇದ್ದು ಸಫರ್ ಆಗೋಕ್ಕಿಂತ ಆಚೆ ಬಂದ್ಬಿಡೋದು ಒಳ್ಳೇದು ಅಂತ ಅನ್ಕೊಂಡು ನಾನು ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಓಕೆ ಓಕೆ. ಈಗ ಬ್ರೇಕಪ್ ಯೂಶಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗುತ್ತೆ. ಇಲ್ಲಿ ಬ್ರೇಕಪ್ ಆದ್ಮೇಲೂ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂತು, ಅದು ಯಾಕೆ ಅಂತ ಹೇಳ್ಬೋದಾ? ಸೊ ತುಂಬಾ ಟೈಮಿಂದ ಅಂದ್ರೆ ಜಗಳಗಳು ನಡೀತಾ ಇತ್ತು. ಅವರು ಲಾಸ್ಟ್ ಟೈಮಲ್ಲಿ ಅಂದ್ರೆ ಯಾವಾಗ ನಾನು ವೆನ್ ಐ ವಾಂಟೆಡ್ ಟು ಗೆಟ್ ಔಟ್ ದ ರಿಲೇಶನ್ಶಿಪ್, ಅದಕ್ಕೆ ಒಂದೆರಡು ತಿಂಗಳಿಂದನೇ ತುಂಬಾ ಅಂದ್ರೆ ಅವ್ರು ಇರ್ತಾನೆ ಇರ್ಲಿಲ್ಲ. ಹಿ ವಾಸ್ ನೆವರ್ ದೇರ್. ಅವರೇ ಏನೋ ಪ್ರಾಬ್ಲಮ್ಸ್ ಅಥವಾ ಇದರಿಂದ ಹೇಳ್ದೆ ಕೇಳದೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಿದ್ರು ಅಥವಾ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾ ಇರ್ಲಿಲ್ಲ. ಒಂದೊಂದು ತಿಂಗಳು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಸೊ ನನಗೆ ಆತರ ರಿಲೇಶನ್ಶಿಪ್ ಬೇಕಾಗಿರ್ಲಿಲ್ಲ. ಅಂಡ್ ಆ ಟೈಮಲ್ಲಿ ಆಮೇಲೆ ನಾನ್ ಯಾವಾಗ ದೂರ ಆಗಕ್ ಶುರು ಆಗ್ತಿದ್ದೆ, ನನಗೆ ಯಾವಾಗ ಅಂದ್ರೆ ನಾನ್ ಯಾವಾಗ ಅನ್ಹ್ಯಾಪಿ ಆಗ್ಬಿಟ್ಟಿದ್ರೆ ದೂರ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನದಲ್ಲಿ ಇರ್ತಿದ್ದೆ, ಆ ಟೈಮಲ್ಲಿ ಹಿ ಸಡನ್ಲಿ ಕೇಮ್ ಬ್ಯಾಕ್ ಅಂಡ್ ಹಿ ವಾಸ್ ಲೈಕ್, ನಿನ್ ಜೊತೆ ಇರ್ಬೇಕು, ನಿನ್ ಲೈಫ್ ಲೀಡ್ ಮಾಡ್ಬೇಕು. ಅಂಡ್ ನಾನು ಅಷ್ಟ್ರಲ್ಲಿ ನಾನು ಆಲ್ರೆಡಿ ಅವರಿಂದ ದೂರ ಹೋಗ್ಬಿಟ್ಟಿದ್ದೆ, ನಂಗೆ ಮನ್ಸೇ ಬರ್ತಾ ಇರ್ಲಿಲ್ಲ. ಅಂದ್ರೆ ಐ ವಾಸ್ ನಾಟ್ ಹ್ಯಾಪಿ. ಅವರ ಪ್ರೆಸೆನ್ಸ್ ಅಲ್ಲೂ ಕೂಡ ನನಗೆ ಐ ವಾಸ್ ನಾಟ್ ಫೀಲಿಂಗ್ ಓಕೆ. ನನಗೆ ಎಮೋಷನಲಿ ನಾನು ಕನೆಕ್ಟೇ ಆಗ್ತಾ ಇರ್ಲಿಲ್ಲ. ಸೊ ನನಗೆ ಆಚೆ ಬರ್ಬೇಕಾಗಿತ್ತು. ಬಟ್ ಯಾವಾಗ ಐ ಸ್ಟಾರ್ಟೆಡ್ ಅಂದ್ರೆ ನಾನ್ ಯಾವಾಗ ಅವ್ರ ಜೊತೆ ನಾನು ಟೈಮ್ ಕೊಡ್ಬೇಕು, ಅದ್ರ ಜೊತೆಲಿ ಇರ್ಬೇಕು ಅಂತಿದ್ದು, ಅವ್ರು ಇರ್ತಾನೆ ಇರ್ಲಿಲ್ಲ. ದ ಮೂಮೆಂಟ್ ಐ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು, ಅವರು ಅದನ್ನ ತುಂಬಾ ರಾಂಗ್ ಆಗಿ ತಗೊಂಡ್ಬಿಟ್ರು. ಹಿ ವಾಸ್ ನಾಟ್ ರೆಡಿ ಟು ಲೆಟ್ ಗೋ ಅಟ್ ಆಲ್. ಅಂಡ್ ಆವಾಗಿಂದ ಅವ್ರು ತುಂಬಾ ಅಗ್ರೆಸಿವ್ ಆಗಕ್ಕೆ ಶುರು ಮಾಡ್ಬಿಟ್ರು. ವೆರಿ ನಾನು
ಅಂದ್ರೆ ಎಷ್ಟು ಪ್ರಯತ್ನ ಅಂದ್ರೆ ನಾನು ತುಂಬಾ ಸಪ್ರೆಸ್ ಮಾಡ್ಕೊಂತಿದ್ದೆ, ಆಲ್ಮೋಸ್ಟ್ 6 months ನಾನು ಸಪ್ರೆಸ್ ಮಾಡ್ಕೊಂತಿದ್ದೆ. ಆನ್ ಆಫ್ ನಡೀತಾ ಇತ್ತು. ಅಂದ್ರೆ ಯಾಕಂದ್ರೆ ತುಂಬಾ ಪ್ರೆಷರ್ ಆಗ್ತಾ ಇತ್ತು ಆಚೆ ಬರ್ಬೇಕು ಅನ್ನೋದು, ಬಟ್ ತುಂಬಾ ಅಗ್ರೆಸಿವ್ ಆಗ್ಬಿಡ್ತಿದ್ದು. ಮತ್ತೆ ಅವ್ರನ್ನ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋದು, ಓಕೆ ಸರಿ ಹೋಗುತ್ತೆ ಅಂತ ಮಾತಾಡೋದು, ಮತ್ತೆ 2 ದಿನದಲ್ಲಿ ಮತ್ತೆ ಏನೋ ಒಂದು ಶುರು ಆಗೋದು. ಹೀಗೆ ಒಂದು 6 months ನಡೀತಾ ಇತ್ತು. ಎಷ್ಟು ಮಾಡಿದ್ರು ಆಚೆ ಬರಕ್ ಆಗ್ತಾ ಇರಲಿಲ್ಲ. ಹಿ ಯೂಸ್ ಟು ಗೆಟ್ ಟೂ ಅಗ್ರೆಸಿವ್ ಅಂಡ್ ಐ ಆಮ್ ನಾಟ್ ಸಂಬಡಿ. ನಾನು ಇವತ್ತಿಗೂ ಕೂಡ ಅಕಸ್ಮಾತ್ ಇದು ಡಿಮ್ಯಾಂಡ್ ಮಾಡಿಲ್ಲ ಅಂದ್ರೆ ನಾನು ಪಬ್ಲಿಕ್ ಅಲ್ಲಿ ಬಂದು ಮಾತಾಡ್ತಾನೆ ಇರ್ಲಿಲ್ಲ. ನಾನು ಐ ಆಮ್ ನಾಟ್ ಸಂಬಡಿ ಹೂ ಇಸ್ ಕಂಫರ್ಟೇಬಲ್ ನನ್ನ ಪ್ರೈವೇಟ್ ಲೈಫ್ ನ ಅಥವಾ ಪರ್ಸನಲ್ ಲೈಫ್ ನ ಮಾತಾಡೋದು. ನಾನು ಆಕ್ಟ್ರೆಸ್ ಆಗಿದ್ರು ಕೂಡ ಇಷ್ಟುವರೆಗೆ ನಾನು ಯಾವತ್ತೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಅಷ್ಟೇ ಆಗ್ಲಿ, ಪ್ರೈವೇಟ್ ಲೈಫ್ ಬಗ್ಗೆ ಎಲ್ಲೂ ಮಾತಾಡ್ಕೊಂಡಿಲ್ಲ ಅಥವಾ ಮಾತಾಡ್ಕೊಂಡ್ ಬಂದಿಲ್ಲ. ನನ್ನ ಸಿನಿಮಾ ಬಿಟ್ಟು ನಾನು ಇನ್ನೇನು ಮಾತಾಡ್ದವಳಲ್ಲ. ಸೊ ಅವರು ನಾನು ಯಾವಾಗ ಹಿಂಗ ಆಚೆ ಬರ್ತೀನಿ ಅಂತ ಹೇಳಕ್ ಶುರು ಮಾಡಿದೆ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಿಡ್ತೀನಿ, ಮೀಡಿಯಾಗ ಹೋಗ್ಬಿಡ್ತೀನಿ ಅಂತ ತುಂಬಾ. ಅಪ್ಪ ಅಮ್ಮಂಗೆ ಏನಂತ ಹೇಳ್ತೀನಿ ಅಂದ್ರು? ಅಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಅಂದ್ರೆ ನಾನು ಮಾತಾಡ್ಬಿಡ್ತೀನಿ, ನಿನ್ ಬಗ್ಗೆ ರಾಂಗ್ ಆಗಿ ಹೇಳ್ಬಿಡ್ತೀನಿ, ನೀನ್ ಏನೇನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಡ್ತೀನಿ ಅಂತ ಏನೇನೋ ಅವ್ರ ಆಕ್ಚುಲಿ ಅವರ ಮಾತುಗಳು ತುಂಬಾ 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 ಕೆಟ್ಟದಾಗಿರುತ್ತೆ. ನನ್ಗೆ ಐ ಆಮ್ ನಾಟ್ ಕಂಫರ್ಟಬಲ್ ಅದನ್ನ ಮಾತಾಡೋದಕ್ಕೆ. ಸೊ ಮೀಡಿಯಾಗ ಹೋಗ್ಬಿಡ್ತೀನಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ, ಏನೇನೋ ಈ ತರ ಮಾತಾಡ್ತಾ ಇದ್ರು. ಅಂಡ್ ನನಗೆ ಐ ವಾಸ್ ನಾಟ್ ಕಂಫರ್ಟಬಲ್. ಆನೆಸ್ಟ್ಲಿ ಹೇಳ್ಬೇಕು ಅಂತ ತುಂಬಾ ಭಯದಲ್ಲಿ ಇರ್ತಿದ್ದೆ ನಾನು. ಬೇಡ, ಪಬ್ಲಿಕ್ ಆಗೋದು ಬೇಡ, ಬಿಕಾಸ್ ಏನೇ ಇರ್ಲಿ ಇವತ್ತು ಅಷ್ಟೇ ನಾನು ಅದೇ ಮಾತಾಡ್ತಿದ್ದೆ. ಈ ಒಂದು ಪರಿಸ್ಥಿತಿಗೆ ನಾನು ಬರಬಾರ್ದು ಅಥವಾ ಸಿಕ್ಕಾಕೊಂಬಾರ್ದು ಅನ್ನೋದೇ ನಂದೊಂದು ಇಂಟೆನ್ಷನ್. ಬಿಕಾಸ್ ನೀವು ಏನೇ ಆಗಿರ್ಲಿ, ಎಂಡ್ ಆಫ್ ದ ಡೇ ಆ ರಿಲೇಶನ್ಶಿಪ್ ಅಲ್ಲಿ ಏನಾಗಿದೆ ಅಂತ ನನಗೆ ಅವ್ರಿಗೆ ಅಷ್ಟೇ ಗೊತ್ತು. ಇವಾಗ ಅವ್ರ ನರೇಶನ್ ಅವ್ರು ಹೇಳಿರ್ತಾರೆ, ನನ್ನ ನರೇಶನ್ ನಾನು ಹೇಳ್ತೀನಿ. ಅದ್ರಲ್ಲಿ ಎಷ್ಟು ಸುಳ್ಳು ಎಷ್ಟು ನಿಜ ಅದು ನನಗೂ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಬಟ್ ನೀವಿಬ್ರು ಎಷ್ಟು ವರ್ಷದಿಂದ ರಿಲೇಶನ್ಶಿಪ್ ನಲ್ಲಿ ಇದ್ರಿ ಅಂತ ಹೇಳಿದ್ರೆ? ಲಿವಿಂಗ್ ಅಲ್ಲಿ ಇದ್ರಾ? ಲಿವಿಂಗ್ ಟುಗೆದರ್ ಇದ್ರಾ? ಲಿವಿಂಗ್ ಅಲ್ಲಿ ಇರ್ಲಿಲ್ಲ ಮ್ಯಾಮ್. ನಾನು ಬಾಡಿಗೆ ಮನೇಲಿದ್ದೆ JP ನಗರಲ್ಲಿ. ಅವ್ರ ಮನೇಲಿ ಇದ್ರು. ಭೇಟಿ ಮಾಡ್ತಾ ಇದ್ವಿ ಅಫ್ಕೋರ್ಸ್. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ನಮ್ಮ ಮನೆಗೆ ಬರೋದು ತುಂಬಾ ಅಪರೂಪ ಇರ್ತಿತ್ತು. ಬಟ್ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಭೇಟಿ ಮಾಡೋದಿರ್ತಾ ಇತ್ತು. ಬಟ್ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ ನಾವು. ಟೋಟಲ್ ಎಷ್ಟು ವರ್ಷದ ರಿಲೇಶನ್ಶಿಪ್ ಅಂದ್ರೆ? ಮ್ಯಾಮ್ ಅಂದ್ರೆ ನಾವು ನಾರ್ಮಲ್ ಆಗಿ ಆಕ್ಚುಲಿ ಚೆನ್ನಾಗಿದ್ದು 6 ತಿಂಗಳು ಅಷ್ಟೇ. ಇನ್ನು ನೆಕ್ಸ್ಟ್ 6 ತಿಂಗಳು ಜೊತೆಲಿದ್ರು ಅದೇ ಫುಲ್ ನಾನು ಆಚೆ ಬರ್ಬೇಕು ಅಂತ ಇರ್ತದೆ, ಆಗ್ತಾ ಇರ್ಲಿಲ್ಲ. ಆಚೆ ಬರ್ಬೇಕು ಅಂತ ಇರ್ತದೆ, ಆಗ್ತಾ ಇರ್ಲಿಲ್ಲ. ಆ ಟೈಪ್ ಅಲ್ಲಿ ಇದ್ದಿದ್ದು. ಸೊ ಇಟ್ ವಾಸ್ ಜಸ್ಟ್ ಒನ್ ಇಯರ್, ವಿತಿನ್ 1 year ಆಕ್ಚುಲಿ. 1 year ಆಗ್ಲಿಲ್ಲ. ಅವ್ರು ನೋಡಿದ್ರೆ 2 ವರ್ಷ ನಾವು ಲಿವಿಂಗ್ ಟುಗೆದರ್ ನಲ್ಲಿ ಇದ್ವಿ ಅಂತಿದಾರಲ್ಲ? ಇಲ್ಲ ಮ್ಯಾಮ್, ಸುಳ್ಳು ಅದು. ಓಕೆ. ನಿಮ್ಗೋಸ್ಕರ 5 ಕೋಟಿ ಖರ್ಚು ಮಾಡಿದ್ದಾರೆ ಅವರು, ಒಂದ್ ಮನೆ ಕೊಡ್ಸಿದ್ದಾರೆ ಅಂತ ಅಂದ್ರು. ಸುಳ್ಳು ಮ್ಯಾಮ್. ಒಂದ್ ರೀತಿಯಲ್ಲಿ ಅವ್ರು ಹೇಳ್ತಾರೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಂತ, ಇನ್ನೊಂದ್ ರೀತಿಯಲ್ಲಿ ಹೇಳ್ತಾರೆ ಮನೆ ಕೊಡ್ಸಿದ್ರೆ ನಾನು ನಮ್ಮ ಮನೇಲಿ ಇರ್ಬೇಕಾಗಿತ್ತು, ಅವ್ರ ಮನೇಲಿ ಇರ್ಬೇಕಾಗಿತ್ತು. ಅದ್ರಲ್ಲೇ ಸುಳ್ಳು ಅಂತ ಬರ್ತಾ ಇದೆ. ಇನ್ನೊಂದು, ನನ್ನ ಲೈಫ್ ಲಾಂಗ್ ನಾನು ಯಾವಾಗ್ಲೂ ಬಾಡಿಗೆ ಮನೇಲಿ ಇದ್ದಿದ್ದು. ನಾನು ಬ್ಯಾಂಗ್ಳೂರಿಗೆ ಎಲ್ಲಿಂದ ಬಂದಿದ್ದೀನಿ ಅಂದ್ರೆ ಯಾವಾಗಿಂದ ಬಂದಿದ್ದೀನಿ ಇಲ್ಲಿವರೆಗೂ ನಾನು ಬಾಡಿಗೆ ಮನೇಲೆ ಇದ್ದವಳು ನಾನು. ನನಗೆ ಯಾವ ಮನೆನೂ ಅವ್ರು ಕೊಡ್ಸಿಲ್ಲ. ದಯವಿಟ್ಟು ತೋರ್ಸಕ್ ಹೇಳಿ ಯಾವ ಮನೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ನನಗಂತೂ ಗೊತ್ತಿಲ್ಲ. ನನಗ್ ಗೊತ್ತಿರೋ ಹಂಗೆ ನನ್ನ ಹೆಸರಲ್ಲಿ ನನ್ಗೆ ಯಾವ ಮನೆನೂ ಅವ್ರು ಕೊಡ್ಸಿಲ್ಲ. ಅಂಡ್ ಅವರು ಅದು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂತಿದ್ದೆ, ಕಾರ್ ಕೊಡ್ತೀನಿ, ಪಾರ್ಷೆ ಕಾರ್ಸ್ ಕೊಡ್ತೀನಿ. ಒಂದು ದಿನಕ್ಕೂ ನಾನು ಆ ಕಾರಲ್ಲಿ ಕೂತು ಇಲ್ಲ, ನಾನು ಓಡಿಸೂ ಇಲ್ಲ, ನಾನು ಆ ಕಾರಲ್ಲಿ ಓಡಾಡೂ ಇಲ್ಲ ಮ್ಯಾಮ್. ಅವ್ರ ಹತ್ರನೇ ಇದೆ, ಅವ್ರ ಹತ್ರನೇ ಇತ್ತು. ಅವ್ರ ಅಣ್ಣ ಇದಕ್ಕೆ ಪ್ರೂಫ್. ನನಗೆ ಗೊತ್ತಿಲ್ಲ ಇವತ್ತು ಅವ್ರ ಅಣ್ಣ ಆಚೆ ಬಂದು ಇಫ್ ವಿ ಸ್ಪೀಕ್ಸ್ ದ ಟ್ರೂತ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ನಂಗೆ ದೇವರೇ ಗೊತ್ತಿಲ್ಲ. ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ. ಅವ್ರ ಹತ್ರ ಪಾರ್ಷೆ ಕಾರ್ ಫಸ್ಟ್ ಇಂದ ಇತ್ತಾ ಅಥವಾ ನೀವು ಬಂದ್ಮೇಲೆ ತಗೊಂಡಿದ್ದ ಅವರು ನಿಮ್ ಪ್ರಕಾರ? ಸೊ ಅವರು ಈ ರಿಲೇಶನ್ಶಿಪ್ ಅಲ್ಲಿ ನಾನು ಯಾವಾಗ ಆಚೆ ಬರ್ಬೇಕು ಅಂತ ಅನ್ಕೊಂತಾ ಇದ್ದೆ ಅಥವಾ ಅವ್ರ ಜೊತೆ ಹೇಳ್ತಾ ಇದ್ದೆ, ಈ ಆನ್ ಅಂಡ್ ಆಫ್ ನಡೀತಾ ಇತ್ತು. ತುಂಬಾ ಜಗಳ ನಡೀತಾ ಇತ್ತು. ನಂಗೆ ಈ ರಿಲೇಶನ್ಶಿಪ್ ಬೇಡ, ನನಗೆ ಇರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಾನು ಮೈಸೂರಲ್ಲಿ ಇರೋ ಟೈಮಲ್ಲಿ ಅವರು ಓಕೆ ಇಲ್ಲ, ನಾನು ಕಾರ್ ಮಾಡಿಸ್ಬಿಟ್ಟಿದೀನಿ, ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮೈಸೂರ್ಗೆ ಕಾರ್ ತಗೊಂಡ್ಬಂದ್ರು. ಅವ್ರ ಅಣ್ಣನ ಜೊತೆ ತಗೊಂಡ್ ಬಂದ್ರು. ನನ್ನ ಅಣ್ಣನ ಏನಕ್ಕೆ ಮೆನ್ಷನ್ ಮಾಡ್ತಾರೆ, ಅವ್ರೊಬ್ಬರೇ ಪ್ರೂಫ್ ಇರೋದು. ಅಂಡ್ ಐ ಆಮ್ ನಾಟ್ ಇವನ್ ಶ್ಯೂರ್ ಅವ್ರು ಆಚೆ ಬಂದ್ಬಿಟ್ಟು ಇದ್ರಲ್ಲಿ ಸತ್ಯ ಮಾತಾಡ್ತಾರೋ ಇಲ್ವೋ ಅಂತ. ಬಿಕಾಸ್ ಎಲ್ಲಾ ಕಡೆ ಅವ್ರು ನಂಗೆ ಕಾರ್ ಕೊಡ್ಸಿದೆ ಅಂತ ಓಡಾಡ್ತಾ ಇದೆ ಮಾತು. ಬಟ್ ಮೈಸೂರಲ್ಲಿ ಮೀಟ್ ಮಾಡ್ಬೇಕಾದ್ರೆ ಓಕೆ ಇಲ್ಲ, ನೀವು ಬ್ರೇಕ್ ಡೌನ್ ಆಗ್ಬೇಡಿ, ಅಳ್ಬೇಡಿ, ಸ್ಟೇ ಸ್ಟ್ರಾಂಗ್. ಕೆಲ ಸ್ಪಷ್ಟನೆಗಳನ್ನು ಕೊಟ್ಬಿಡಿ, ಯಾಕೆ ಜನರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಿಜವಾಗ್ಲೂ ಹಿಂಗ್ ತಗೊಂಡ್ರ ಇಲ್ವಾ ಅಂತ. ಓಕೆ, ಈಗ ನಾನು ಕೇಳ್ತಾ ಇದೀನಲ್ಲ, ಮೈಸೂರಿಗೆ ಕಾರ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಗಿಫ್ಟ್ ಅಂತ ಬಂದ್ರು, ಕಾರ್ ತಗೊಂಡ್ ಬಂದ್ರು. ನಾನು ಆ ಕಾರನ್ನ 5 ನಿಮಿಷ ನನ್ನ ಹತ್ರ ಇಟ್ಕೊಳ್ಳದೆ ಹಾಗೇನೆ ಅವ್ರ ಹತ್ರ ವಾಪಸ್ ಕಳ್ಸಿದೀನಿ. ಅವ್ರ ಅದೇ ಕಾರಲ್ಲಿ ವಾಪಸ್ ಬ್ಯಾಂಗ್ಳೂರ್ ಬಂದಿದ್ದಾರೆ.
ನಾನು ಆ ಕಾರ್ನ ಇಟ್ಕೊಂಡು ಇಲ್ಲ, 5 ನಿಮಿಷಕ್ಕೂ ಇಟ್ಕೊಂಡಿಲ್ಲ. ಅವರ ಸ್ವಇಚ್ಛೆಯಲ್ಲಿ ಅವರು ಕೋಟಿ ಖರ್ಚು ಮಾಡಿ ಅವ್ರ ಆ ಕಾರ್ ತಗೊಂಡ್ ಬಂದು ನನ್ಗೆ ಕೊಟ್ಟಿದ್ದಾರೆ. ಬಟ್ ಆ ಕಾರ್ನ ನಾನು ಈಸ್ಕೊಂಡಿಲ್ಲ. ಬಟ್ ಅದ್ ಹೇಗ್ ನನ್ ಕಾರ್ ಆಗುತ್ತೆ? ಆ ಕಾರ್ ಯಾರ ಹೆಸರಲ್ಲಿ? ಈಗ ನಿಮಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ನಿಮ್ಮ ಹೆಸರಲ್ಲಿ ಇರ್ಬೇಕಲ್ವಾ? ಅವ್ರ ಹೆಸರಲ್ಲೇ ಇದೆ ಮ್ಯಾಮ್, ನನ್ನ ಹೆಸರಲ್ಲಿ ಯಾವುದೂ ಇಲ್ಲ. ಬಟ್ ನಿಮ್ ತನಕ ಬಂದಿದ್ರು, ಈಗ ಅಷ್ಟು ದೂರದಿಂದ ಬಂದಿದ್ರು ಅಂತ ಪಾಪ ನಿಮ್ ಮನ್ಸು ಕರಗಿರುತ್ತೆ. ಒಂದ್ ರೌಂಡ್ ಹೋಗ್ತೀನಿ ಅಂತ ಏನಾದ್ರು ಕಾರಲ್ಲಿ ಕೂತಿದ್ ಫೋಟೋಸ್ ಇದೆಯಾ? ಇಲ್ಲ ಮ್ಯಾಮ್, ಡೆಫಿನೆಟ್ಲಿ ಇಲ್ಲ. 101% ಇಲ್ಲ. ಆ ಕಾರಲ್ಲಿ ಅವ್ರು ಬಂದಿದ್ದು, ಅವ್ರು ಅದೇ ಕಾರಲ್ಲೇ ಬಂದಿದ್ದು ನಂಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ನನ್ಗೆ ಈ ಕಾರ್ ಬೇಡ ಅಂದ್ಬಿಟ್ಟು ನಾನು ವಾಪಸ್ ಕೊಟ್ಟಿದ್ದೀನಿ. ಅವ್ರು ಅದೇ ಕಾರಲ್ಲಿ ವಾಪಸ್ ಹೋಗಿದ್ದಾರೆ. ಆ ಕಾರ್ ತಗೊಂಡೇ ಇಲ್ಲ. ಅಫ್ಕೋರ್ಸ್ ಆ ಕಾರ್ಗೆ ಅವ್ರು ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನ ನನ್ನ ಹೆಸರಿಗೆ ಹಾಕಲ್ಲ ಅವರು. ನಾನು ಅವಳಿಗೋಸ್ಕರ ಕೋಟಿ ಖರ್ಚು ಮಾಡಿದೀನಿ ಅಂತ ಹೇಳ್ಬಿಟ್ಟು ಆ ಕಾರ್ನ ನಾನು ಯೂಸೇ ಮಾಡಿಲ್ಲ ಅಂದ್ಮೇಲೆ ಅದು ಕಾರ್ ನಂದಾಗಕ್ಕಾಗಲ್ಲ. ಇಟ್ ಫೀಲ್ಸ್ ರಿಯಲಿ ಬ್ಯಾಡ್ ರೈಟ್ ನೌ ಟು ಎಕ್ಸ್ಪ್ಲೇನ್ ಆಲ್ ದಿಸ್ ಸ್ಮಾಲ್ ಥಿಂಗ್ಸ್. ಬಿಕಾಸ್ ಇಲ್ಲ, ಏನ್ ಗೊತ್ತಾ, ನಿಮ್ಗೂ ಒಂದು ಅವಕಾಶ ಅದು. ಯಾಕಂದ್ರೆ ಜನರಲ್ಲಿ ನಿಮ್ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಹೋಗ್ಬಾರ್ದು. ಹೀಗಾಗಿ ನಾವು ಫೇರ್ ಅವಕಾಶ ನಿಮಗೆ ಕೊಡ್ತಾ ಇದೀವಿ, ನಿಮ್ಮ ಹತ್ರ ಕೇಳ್ತಾ ಇದೀವಿ ಅಷ್ಟೇ. ನಾವು ಅಲಿಗೇಷನ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಸ್ಪಷ್ಟೀಕರಣ ತಗೊಳ್ತಾ ಇದೀವಿ. ನಿಮ್ಮನ್ನ ಬ್ಲೇಮ್ ಮಾಡ್ತಿಲ್ಲ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ದಟ್ ನೀವು ಏನು ಮಾತಾಡ್ತಾ ಇದೀರಾ, ಕೇಳ್ತಾ ಇದೀರಾ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಒಂದು ರಿಲೇಶನ್ಶಿಪ್ ಅಲ್ಲಿ ನಿಂತಿದ್ದಾಗ ಎಲ್ಲ ಒಂದು ಹುಡುಗ ಹುಡುಗಿ ಒಂದು ಫೇಸ್ ನ ಹೋಗಿರ್ತಾರೆ. ಐ ಥಿಂಕ್ ಅದ್ ಬೇಡ ಅಂದಾಗ ಅದನ್ನ ಮ್ಯೂಚುವಲ್ ಆಗಿ ಅಲ್ಲಲ್ಲೇ ಬಿಟ್ಬಿಡ್ಬೇಕು ಹೊರತು ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಅದನ್ನ ತಗೊಂಡ್ ಹೋಗೋದು. ಅಂಡ್ ಅದನ್ನ ನಾನು ಇವತ್ತು ಎಷ್ಟೇ ಮಾತಾಡಿದ್ರು ಎಷ್ಟೇ ಹೇಳಿದ್ರು ಕೂಡ ಎಷ್ಟು ಜನ ಸತ್ಯ ಅಂತ ನಂಬ್ತಾರೆ ಅಥವಾ ಸುಳ್ಳು ಅಂತ ಹೇಳ್ಬಿಟ್ಟು ನಂಬ್ತಾರೆ ನನ್ಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಈ ಒಂದು ಚಿಕ್ಕ ಇನ್ಸಿಡೆಂಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಇನ್ ಮೈ ಅಂದ್ರೆ ನಿಮ್ಮಿಬ್ರ ನಡುವೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇತ್ತಾ? ನಿಮ್ಗೆ ಯಾವತ್ತೋ ಎಲ್ಲೋ ಎಮರ್ಜೆನ್ಸಿ ಇದೆ ಅಂತ ದುಡ್ಡು ಹಾಕಿಸ್ಕೊಂಡಿದ್ಯಾ ಮ್ಯಾಮ್? ಇದನ್ನು ಹೇಳ್ಬಿಡ್ತೀನಿ. ಆ ಒಂದೂವರೆ ವರ್ಷ ನಾನು ಆಕ್ಚುಲಿ ಕೆಲಸ ಮಾಡ್ತಾ ಇರ್ಲಿಲ್ಲ ಅನ್ನೋಕ್ಕಿಂತ ಅವ್ರ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ಇವತ್ತು ನನಗೆ ಅಂತ ಹೇಳ್ತಾ ಇಲ್ಲ, ಅವ್ರ ಸುತ್ತಮುತ್ತ ಇರೋರ್ ಎಲ್ಲಾರ್ಗುನು ಅವ್ರ ಹಾಗೇನೆ. ನೀವ್ ಎಲ್ಲೇ ಹೋದ್ರು ಅವ್ರು ನಮಗ್ ಖರ್ಚು ಅವ್ರ ಎಲ್ಲಾರ್ನು ಸುತ್ತ ಹಾಕೊಂಡು ಓಡಾಡೋರು ಅವರು. ಅಂದ್ರೆ ಅವ್ರು ಯಾರಿಗೂ ಏನು ಖರ್ಚು ಮಾಡಕ್ ಬಿಡಲ್ಲ. ನನ್ಗೂನು ಅಷ್ಟೇ. ಅಕಸ್ಮಾತ್ ನಾನು ಏನಾದ್ರು ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಅಂದ್ರೆ, ನಾನು ಏನಾದ್ರು ನನ್ EMI ಕಟ್ಬೇಕು, ನೀನ್ ಏನಕ್ಕೆ EMI ಕಟ್ಬೇಕು, ನೀನ್ ನನ್ ಜೊತೆ ಇದ್ಯಾ, ನೀನ್ ಯಾಕೆ EMI ಕಟ್ಬೇಕು, ನನ್ ಸ್ಟೇಟಸ್ ಏನು, ನಾನ್ ಪೇ ಮಾಡ್ತೀನಿ, ನೀನ್ ಯಾಕೆ ಕ್ಯಾಬಲ್ಲಿ ಓಡಾಡ್ಬೇಕು, ನೀನ್ ಯಾಕೆ ಆಟೋದಲ್ಲಿ ಹೋಗ್ಬೇಕು, ನೀನ್ ನನ್ ಕಾರ್ ಕಳಿಸ್ತೀನಿ, ನನ್ ಕಾರಲ್ಲಿ ಓಡಾಡು. ಅವ್ರು ಕಳಿಸ್ತಾ ಇದ್ರು, ಹೀಗಾಗಿ ಅನಿವಾರ್ಯವಾಗಿ ನೀವು ತಗೊಳ್ತಾ ಇದ್ರಿ ಅಂತ. ನಾನ್ ರಿಲೇಶನ್ಶಿಪ್ ಇದ್ದೆ ಮ್ಯಾಮ್. ವಿ ಆರ್ ಇನ್ ಅ ರಿಲೇಶನ್ಶಿಪ್. ಕರೆಕ್ಟ್, ಫೇರ್ ಎನಫ್. ಯು ಬೋತ್ ಡೂ ಥಿಂಗ್ಸ್ ಫಾರ್ ಈಚ್ ಅದರ್. ಅವರು ನಾನ್ 10,000 ಖರ್ಚು ಮಾಡಿದ್ರೆ, ನಾನ್ 10,000 ಸಂಪಾದನೆ ಮಾಡ್ತಿದ್ರೆ, ನನ್ನ ಕೆಪಾಸಿಟಿಲಿ ನಾನು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡಿದೀನಿ. ಬಿಕಾಸ್ ನನ್ನ ಕೆಪಾಸಿಟಿ 10,000, ಅವ್ರ ಕೆಪಾಸಿಟಿ 1 ಕೋಟಿ. ಅವ್ರು 1 ಕೋಟಿ ಕೆಪಾಸಿಟಿಲಿ ಅವ್ರೇನ್ ಮಾಡ್ಬೇಕು ಅದನ್ನ ಮಾಡಿದಾರೆ. ಅದನ್ನ ನಾನು ಅನಿವಾರ್ಯ ಅಂತ ಹೇಳ್ತಾ ಇಲ್ಲ. ಅವಾಗ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ವಿ ಯೂಸ್ ಟು ಡೂ ಥಿಂಗ್ಸ್ ಫಾರ್ ಈಚ್ ಅದರ್. ಬಟ್ ಅವರ ದುಡ್ಡು ಸ್ಟೇಟಸ್ ತುಂಬಾ ದೊಡ್ಡದಾಗಿದೆ, ಸೊ ಅವ್ರು ದೊಡ್ಡದಾಗಿ ಮಾಡ್ತಾ ಇದ್ರು. ನಿಮ್ಮಲ್ಲಿ ಎಷ್ಟು? ಹಾಗಾದ್ರೆ ಈಗ ಅವ್ರು ಹೇಳ್ತಾ ಇರೋದು ನಾನೊಂದು 5 ಕೋಟಿ ಅವ್ರ ಮೇಲೆ ಖರ್ಚು ಮಾಡಿದೀನಿ ಅಂತ. ಬಟ್ ನಿಮ್ ಪ್ರಕಾರ ಎಷ್ಟು ಖರ್ಚಾಗಿರ್ಬೋದು? ಗೊತ್ತಿಲ್ಲ ಮ್ಯಾಮ್, ಆಕ್ಚುಲಿ ನಂಗೆ ಗೊತ್ತಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನ್ಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಅನ್ಕೊಂತಾ ಇದ್ದೆ. ಬಟ್ ಐ ಆಮ್ ರಿಯಲಿ ಟೆಲಿಂಗ್ ಯು, ಅವಾಗ ಇದ್ದಾಗ ಅದು ನಾನು ಸುಳ್ಳು ಅಂತ ಹೇಳ್ತಿಲ್ಲ. ತುಂಬಾ ಕಂಫರ್ಟೇಬಲ್ ಆಗಿ ನೋಡ್ಕೊಂಡಿದ್ದಾರೆ. ತುಂಬಾ ಅಂದ್ರೆ ಅವರ ಸ್ಟೇಟಸ್ ಲೆವೆಲ್ಗೆ ಹೆಂಗಿರ್ಬೇಕು ಹಂಗೇನೆ ಇದ್ರು, ಹಂಗೇನೆ ನನ್ನ ನೋಡ್ಕೊಂತಾ ಇದ್ರು. ಇನ್ಫ್ಯಾಕ್ಟ್ ಇದೆಲ್ಲ ಮುಗ್ದಾದ್ಮೇಲೆ ನನ್ನ ಹತ್ರ ಏನೇನಿತ್ತು, ಅವ್ರು ನನ್ಗೆ ಏನೇನ್ ಗಿಫ್ಟ್ಸ್ ಕೊಟ್ಟಿದಾರಲ್ಲ ಲಾಸ್ಟ್ ಇಯರ್ ಜೂನಲ್ಲಿ ವೆನ್ ಐ ವಾಸ್ ಎಂಡಿಂಗ್, ಅಂದ್ರೆ ಅಫಿಷಿಯಲಿ ನಾನು ಅವಾಗ್ಲೂ ಎಂಡ್ ಮಾಡ್ಬೇಕಾದ್ರೂ ನಾನು ಲಾಫುಲ್ ಆಗಿ, ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು, ಕರೆಕ್ಟ್ ಆಗಿ ಎಂಡ್ ಆಗ್ತಾ ಇರ್ಲಿಲ್ಲ, ಅದು ತುಂಬಾ ಹರಾಸ್ಮೆಂಟ್ ನಡೀತಾ ಇತ್ತು. ಸೊ ನಾನು ಅವಾಗ್ಲೂ ಲಾಸ್ಟ್ ಇಯರ್ ಕೂಡ ಕೇಸ್ ಫೈಲ್ ಮಾಡಿ ನಾನು ಪರಿಹಾರಲ್ಲಿ ಲೀಗಲ್ ಆಗಿ ಎಂಡ್ ಮಾಡಿದ್ದು. ಬಿಕಾಸ್ ಅದು ಹಾಗೆ ಮಾತಲ್ಲಿ ಎಂಡೇ ಆಗ್ತಾ ಇರ್ಲಿಲ್ಲ. ಗಿಫ್ಟ್ಸ್ ವಾಪಸ್ ಕೊಟ್ರಾ, ದುಡ್ಡು ವಾಪಸ್ ಕೊಟ್ರಾ? ಗಿಫ್ಟ್ಸ್ ಗಳನ್ನ ವಾಪಸ್ ಕೊಟ್ಟೆ ಮ್ಯಾಮ್. ಅವ್ರು ಖರ್ಚು ಮಾಡಿರೋ ನನಗೆ ಟ್ರಿಪ್ಸ್ಗೆ ಅದಕ್ಕೆ ಇದಕ್ಕೆ ಖರ್ಚು ಮಾಡೋಷ್ಟು, ಅದನ್ನ ವಾಪಸ್ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲವೂ ಇಲ್ಲ. ಒಂದ್ 5 ಲಕ್ಷ ದುಡ್ಡು ನಾನು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ. ನನ್ನ ಇದ್ದಿದ್ ಮನೆ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೇನೆ, ಏನಿತ್ತು ಅದನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಬಟ್ ಅವರ ಲ್ಯಾವಿಶ್ ಅಲ್ಲಿ, ಅವರ ಸ್ಟೇಟಸ್ ಅಲ್ಲಿ ಅವ್ರು ಖರ್ಚು ಮಾಡಿ ದುಡ್ಡು ನನಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ, ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ನನ್ನ ಮೇಲೆ ಖರ್ಚು ಮಾಡಿರೋ ದುಡ್ಡು ವಾಪಸ್ ಕೊಡೋಷ್ಟು ತಾಕತ್ ನನಗಿಲ್ಲ. ಇವತ್ತು ಅವ್ರು ಕೇಳಿದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೊಡೋ ತಾಕತ್ ನನಗಿಲ್ಲ. ಆ ಟೈಮಲ್ಲಿ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ನನಗೆ ಆಬ್ವಿಯಸ್ಲಿ ಯಾರು ಏನು ಅನ್ಕೊಂಡಿರಲ್ಲ. ನಿಮ್ಮನ್ನ ಲಕ್ಸುರಿ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂತೆಲ್ಲ ಆರೋಪ ಮಾಡಿದಾರೆ ಅವರು. ಮಸಾಯಿ ಮರಾಯಿಗೆಲ್ಲ ಕರ್ಕೊಂಡು ಹೋಗಿದ್ರು ಅಂತೆಲ್ಲ. ಅವ್ರು ಕರ್ಕೊಂಡು ಹೋಗಿಲ್ಲ, ಆಕ್ಚುಲಿ ನಾನು ಹೋಗ್ತಾ ಇದ್ದಿದ್ದು. ನಾನು ಅವಾಗ ವೈಲ್ಡ್ ಲೈಫ್ ಮಾಡ್ತಾ ಇದ್ದೆ. ನಾನು
ವೈಲ್ಡ್ ಲೈಫ್ ಫೋಟೋಗ್ರಫಿ ಕಲಿತಾ ಇದ್ದೆ ಆಕ್ಚುಲಿ. ಆ ಟೈಮಲ್ಲಿ ನಮ್ಗೆ ಆಪ್ಷನ್ ಅಂತಂದ್ರೆ ಇಟ್ಸ್ ಅ ಗ್ರೂಪ್ ಸೊ ಯು ಕ್ಯಾನ್ ಪೇ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಂಡ್ ಯು ಕ್ಯಾನ್ ಲರ್ನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ಹೋಗಬಹುದು ಅಂತ ಹೇಳ್ಬಿಟ್ಟು ಮಾಡಬಹುದು ಅಂತೆಲ್ಲ ಇರ್ತಾ ಇತ್ತು. ಅದಕ್ಕೆ ಅವ್ರು ಫಂಡ್ ಮಾಡ್ತಾ ಇದ್ರ, ಅವ್ರು ದುಡ್ಡು ಕೊಡ್ತಾ ಇದ್ರಾ? ಹೌದು ಮ್ಯಾಮ್, ಹೌದು. ಆ ಥರದ್ದು ಒಂದೊಂದು ಟ್ರಿಪ್ಗೆ ಎಷ್ಟೆಷ್ಟು ದುಡ್ಡು ಖರ್ಚಾಗಿರ್ಬೋದು ನಿಮ್ಗೊಂದು ಅಂದಾಜು ಇರುತ್ತಲ್ಲ? ಗೊತ್ತಿಲ್ಲ ಮ್ಯಾಮ್, ಖಂಡಿತವಾಗ್ಲೂ ಗೊತ್ತಿಲ್ಲ ಮ್ಯಾಮ್. ಈಗ ಅವ್ರು ಫಂಡ್ ಮಾಡಿ ನೀವು ಎಷ್ಟು ಆ ಥರದ ಟ್ರಿಪ್ಗಳಿಗೆ ಹೋಗಿದ್ದೀರಾ ಮೇಡಮ್? ಕೇಳಿಸ್ತಾ ಇದೆಯಾ? ಇಲ್ಲ ಯೋಚನೆ ಮಾಡ್ತಿದ್ದೆ ಮ್ಯಾಮ್, ನಾಟ್ ಶ್ಯೂರ್. ಒಂದು 4-5 ಹೋಗಿರ್ಬೋದು ಮ್ಯಾಮ್ ಟ್ರಿಪ್, 4-5 ಟ್ರಿಪ್ಗೆ. ಬಟ್ ಮನೆ ಸೈಟು ಅಂತದ್ದು ಯಾವುದು ಕೊಟ್ಟಿಲ್ಲ ಅವ್ರು ನಿಮ್ಗೆ? ಇಲ್ಲ ಮ್ಯಾಮ್, ಖಂಡಿತವಾಗಿ. ನಿಮ್ಮಿಬ್ಬರ ಮಧ್ಯೆ ಅಂತ ಡಿಸ್ಕಷನ್ಸ್ ಆಗ್ತಿತ್ತಾ? ಏನು ಅಂತ ಮ್ಯಾಮ್? ಅಂದರೆ ಈಗ ನಾವು ಇಬ್ರು ಒಟ್ಟಾಗಿ ಒಂದು ಮನೇಲಿ ಬಾಳ್ಬೇಕು, ನಮ್ಮದೇ ಒಂದು ಸ್ಟೈಲಿಶ್ ಮನೆ ಬೇಕು, ನಮ್ಮದೇ ಒಂದು ಕಾರ್ ಬೇಕು, ಆ ಥರದ್ದು ಡಿಸ್ಕಷನ್ಸ್ ಆಗ್ತಿತ್ತಾ ನಿಮ್ಮಿಬ್ರ ಮಧ್ಯ? ಆಗ ಅವ್ರು ಪ್ರಾಮಿಸ್ ಮಾಡಿದ್ಯಾ? ಯಾರು ಅವ್ರು ಪ್ರಾಮಿಸ್ ಮಾಡಿದ್ರು? ಅವ್ರು ಪ್ರಾಮಿಸ್ ಮಾಡಿ ನೀವು ಕೇಳಿದ್ದೇನಾದ್ರೂ ಇದೆಯಾ? ಮ್ಯಾಮ್ ನಾನು ಯಾವತ್ತೂ ಅವ್ರನ್ನ ಏನು ಕೇಳಿಲ್ಲ ಮ್ಯಾಮ್. ಅಫ್ಕೋರ್ಸ್ ಲೈಫ್ ಲಾಂಗ್ ಲೀಡ್ ಮಾಡಬೇಕು, ಜೊತೆಲಿ ಇರಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಹೊರತು ನನ್ಗೆ ಹಂಗೆ ಬೇಕು, ನನ್ಗೆ ಹಿಂಗೆ ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಯಾವತ್ತೂ ಕೇಳಿರ್ಲಿಲ್ಲ. ಅವರೇ ನಿನ್ನ ಹೆಸರಿಗೆ ನಾನು ಅದು ಮಾಡ್ತಾ ಇದ್ದೀನಿ, ನಿನ್ನ ಹೆಸರಿಗೆ ಇದು ಮಾಡ್ತಾ ಇದ್ದೀನಿ, ನಿನ್ನ ಲೈಫಿಗೆ ಅದು ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ನೀನ್ ನನ್ನ ಜೊತೆ ಇರೋಳು, ನೀನ್ ನನ್ನ ಜೊತೆ ಬದುಕೋಳು ಅಂತ ಹೇಳ್ಬಿಟ್ಟು ತುಂಬಾ ಮಾತಾಡ್ಕೊಂತಾ ಇದ್ರು. ಅವರು ತುಂಬಾ ದೊಡ್ಡ ಮಾತು, ತುಂಬಾ ದೊಡ್ಡ ಆಸೆ. ಅಂಡ್ ಆ ರಿಲೇಶನ್ಶಿಪ್ ಇರ್ಬೇಕಾದ್ರೆ ಅದನ್ನ ಮಾತಾಡ್ತಾ ಇದ್ರು ಅವರು, ಅದನ್ನ ಹೇಳ್ತಾ ಇದ್ರು ಅವರು. ನಿಮ್ಮಿಬ್ಬರ ಮಧ್ಯೆ ಮದ್ವೆ ಅನ್ನೋ ಟಾಪಿಕ್ ಯಾವತ್ತಾದ್ರೂ ಬಂದಿತ್ತಾ? ಡೆಫಿನೆಟ್ಲಿ ಬಂದಿದೆ ಮ್ಯಾಮ್. ರಿಲೇಶನ್ಶಿಪ್ ಅಂದಾಗ ಎಲ್ಲರೂ ಮದ್ವೆ ಆಗಬೇಕು ಅಂತಾನೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಮ್ಯಾಮ್. ಯಾರು ಕ್ಯಾಶುಯಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ರಿಲೇಶನ್ಶಿಪ್ ಅಲ್ಲಿ ಬಿಡಲ್ಲ. ಮದ್ವೆ ಆಗ್ಬೇಕು, ರಿಲೇಶನ್ಶಿಪ್ ಅಂತ ಬಂದಾಗ ಯು ವಾಂಟ್ ಟು ಸಿ ಅ ಫ್ಯೂಚರ್ ವಿತ್ ದಟ್ ಪರ್ಸನ್. ಅದೇ ಇಂಟೆನ್ಷನ್ ಇಟ್ಕೊಂಡೆ ಎಲ್ಲ ರಿಲೇಶನ್ಶಿಪ್ ಬರೋದು ಅಥವಾ ಲವ್ ಮಾಡೋದು. ಬಟ್ ನೀವ್ ಒಂದು ರಿಲೇಶನ್ಶಿಪ್ ಅಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು ಆ ರಿಲೇಶನ್ಶಿಪ್ ನಿಮ್ ಆ ಫ್ಯೂಚರ್ ನೋಡ್ತಿರೋ ಇಲ್ವೋ, ಇಸ್ ದಿಸ್ ಪರ್ಸನ್ ಇಸ್ ಕಂಪ್ಯಾಟಿಬಲ್ ವಿತ್ ಯು ಆರ್ ನಾಟ್. ನೀನು ಹಂಗ್ ನೋಡಕ್ ಹೋದ್ರೆ ನೀನು ಲವ್ ಮಾಡೋರೆಲ್ಲಾನು ದೇ ಡೋಂಟ್ ಎಂಡ್ ಅಪ್ ಗೆಟಿಂಗ್ ಮ್ಯಾರಿಡ್ ಮ್ಯಾಮ್. ಬಿಕಾಸ್ ಯಾಕೆ ಅಂದ್ರೆ ಹೊಂದಾಣಿಕೆ ಆಗಲ್ಲ. ಅವ್ರು ಹೇಳೋ ಅಲಿಗೇಷನ್ ಪ್ರಕಾರ ಇವಾಗ ಬ್ರೇಕಪ್ ಆದವ್ರು ಎಲ್ಲಾರು ಬ್ರೇಕಪ್ ಮಾಡ್ಕೊಂಡಿರೋರು ಎಲ್ಲರೂ ಕ್ರಿಮಿನಲ್ಸ್ ಗಳಾಗ್ಬಿಟ್ಟಿರ್ತಾರೆ, ಡಿವೋರ್ಸ್ ಕೊಟ್ಟವ್ರು ಎಲ್ಲರೂ ಕ್ರಿಮಿನಲ್ಸ್ ಗಳಾಗ್ಬಿಟ್ಟಿರ್ತಾರೆ. ಸತ್ಯ. ಬಿಕಾಸ್ ಐ ಆಮ್ ಅ ಪರ್ಸನ್ ಲೈಕ್ ದಟ್. ಐ ಆಮ್ ಇನ್ ರಿಲೇಶನ್ಶಿಪ್. ನಾನು ಯೋಚನೆ ಮಾಡ್ತೀನಿ, ಫ್ಯೂಚರ್ ಯೋಚನೆ ಮಾಡ್ತೀನಿ, ಮದ್ವೆ ಯೋಚನೆ ಮಾಡ್ತೀನಿ. ನನಗೂ ಮದ್ವೆ ಆಗಿರೋ ವಯಸ್ಸು ಬಂದಿದೆ. ಸೊ ನಾನು ಮದ್ವೆ ಬಗ್ಗೆ, ಫ್ಯೂಚರ್ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬಟ್ ಒಂದ್ ಪರ್ಸನ್ ಮೇಲೆ ನಿಮ್ಗೆ ಪ್ರೀತಿನೇ ಹೋಗ್ಬಿಟ್ಟಿದೆ ಅಥವಾ ಹೊಂದಾಣಿಕೆ ಆಗ್ತಿಲ್ಲ, ಎಮೋಷನಲಿ ನೀವು ಹ್ಯಾಪಿ ಆಗಿಲ್ಲ ಅಂತ ಹೇಳಿದ್ಮೇಲೆ ನಾನ್ ಪ್ರೀತಿ ಮಾಡ್ಬಿಟ್ಟೆ ಅನ್ನೋ ಒಂದು ಇಂಟೆನ್ಷನ್, ಆ ಕಾರಣಕ್ಕೋಸ್ಕರ ಯು ಕಾಂಟ್ ಎಂಡ್ ಅಪ್ ಗೆಟಿಂಗ್ ಮ್ಯಾರಿಡ್. ನೋ. ಬಟ್ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವಾಗ ನನಗೆ ಅನ್ಸ್ತಾ ಇದೆ ಪ್ರಾಬಬ್ಲಿ ಕಷ್ಟನೋ ಸುಖನೋ ನನಗೆ ಇಷ್ಟ ಇಲ್ದಿದ್ರು ನಾನು ಅವರು ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ಮದ್ವೆ ಆಗ್ಬಿಟ್ಟಿದ್ರೆ ಪ್ರಾಬಬ್ಲಿ ಇವತ್ತು ನನ್ನ ಮರ್ಯಾದೆ, ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಉಳ್ಕೊಂಡ್ಬಿಡ್ತಾ ಇತ್ತು ಅನ್ಸುತ್ತೆ. ಕಷ್ಟನೋ ಸುಖನೋ ಹಿಂಸೆ. ಇಲ್ಲ ಅಳ್ಬೇಡಿ. ನೋ ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್. ಈಗ ನಿಮ್ದು ತಪ್ಪ ಅವ್ರದ್ದು ತಪ್ಪ ಅನ್ನೋದಕ್ಕಿಂತ ಸಿಚುವೇಶನ್ ತಪ್ಪಿರುತ್ತೆ. ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್. ಅಳ್ಬೇಡಿ. ನಾನು ಅಳ್ತಾ ಇರೋದು ಬಿಕಾಸ್ ಐಮ್ ಆಕ್ಚುಲಿ ನಾಟ್ ಬಿಕಾಸ್ ಐ ಆಮ್ ವೀಕ್. ನಾನು ಅಳ್ತಿರೋದು ಏನಕ್ಕಂದ್ರೆ ಐ ಆಮ್ ಇನ್ ಅ ವೆರಿ ವಲ್ನರಬಲ್ ಸ್ಟೇಟ್ ರೈಟ್ ನೌ ಅಂಡ್ ಐ ಆಮ್ ವೆರಿ ವೀಕ್ ರೈಟ್ ನೌ. ಸೊ ನನಗೆ ಇದು ಅಂಡ್ ಇದು ಇವತ್ತು ನೆನ್ನೆಯಿಂದ ಪಬ್ಲಿಕ್ ಆಗಿದೆ. ಬಟ್ ಇದು ಆಲ್ಮೋಸ್ಟ್ 2 years ಇಂದ ನಡೀತಾ ಇರೋ ಡ್ರಾಮಾ. ಇದು ಆಲ್ಮೋಸ್ಟ್ 2 years ಇಂದ ನಾನು ಇದನ್ನ ಫೇಸ್ ಮಾಡ್ತಾ ಇದ್ದೀನಿ. ಸೊ ನೀವು ಲಾಸ್ಟ್ ರಿಲೇಶನ್ಶಿಪ್ ಎಂಡ್ ಮಾಡಿದ್ದೆ ಯಾವಾಗ? ಅಂದ್ರೆ ಲೀಗಲಿ ಎಂಡ್ ಮಾಡ್ಕೊಂಡೆ ಅಂತ ಅಂದ್ರಲ್ಲ, ಅದು ಯಾವಾಗ? ಲಾಸ್ಟ್ ಇಯರ್ ಮ್ಯಾಮ್, ಜೂನಲ್ಲಿ. ಅಂದರೆ ಅವಾಗ ಯಾರ್ದಾದ್ರೂ ಈಗ ಯೂಶಲಿ ಹಿಂದಿನ ಕಾಲದಲ್ಲೆಲ್ಲ ಹೆಂಗಾಗ್ತಿದ್ರೆ ಪಂಚಾಯತಿ ಎಲ್ಲ ಮಾಡ್ಬಿಡ್ತಾ ಇದ್ರಲ್ಲ, ಆ ಥರದ್ದು ಯಾರಾದ್ರೂ ನಿಮಗೆ ಮೀಡಿಯೇಟ್ ಮಾಡಿದ್ರಾ ನಿಮ್ಮ ರಿಲೇಶನ್ಶಿಪ್ನ ಅಧಿಕೃತವಾಗಿ ಬ್ರೇಕ್ ಮಾಡಕ್ಕೆ? ಆ ಟೈಮಲ್ಲೂ ನಾನು ಲಾಸ್ಟ್ ಇಯರ್ ಕೇಸ್ ಫೈಲ್ ಮಾಡಿದೆ. ಕೇಸ್ ಫೈಲ್ ಮಾಡಿದಾಗ ವೆಸ್ಟ್ ಕಮಿಷನ್ ಆಫೀಸಲ್ಲಿ ಪರಿಹಾರ ಅಂತ ಇದೆ. ಪರಿಹಾರ ಅಂತ ಹೇಳ್ಬಿಟ್ಟು ದೇ ಆರ್ ಅಂದ್ರೆ ಅವರು ಹಿಂಗೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ಇದ್ ಮಾಡೋದು ಲೀಗಲ್ ಆಗಿ. ಸೊ ಅವ್ರ ಆಫೀಸ್ ಅಲ್ಲಿ ಕೂತ್ಕೊಂಡು ಅವರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ ಆಗ ಇರೋ ಕಮಿಷನರ್ನ ಕೂಡ ಮೀಟ್ ಮಾಡಿದ್ವಿ. ಅವಾಗ್ಲೂ ಅಲ್ಲೂ ಮಾತಾಡಿದ್ವಿ. ಅಲ್ಲಿ ಮಾತಾಡಿ ಆಲ್ಮೋಸ್ಟ್ 1 month ಮಾತಾಡಿ ಡಿಸ್ಕಷನ್ ಆಗಿ ಅಲ್ಲಿ ಲೀಗಲಿ ಇನ್ ಮುಂದೆ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇನ್ ಮುಂದೆ ಅವ್ರು ನಂಗೆ ತೊಂದರೆ ಕೊಡಬಾರ್ದು ಅನ್ನೋ ರೀತಿ, ಬಿಕಾಸ್ ಅವಾಗ್ಲೂ ತೊಂದರೆ ಆಗ್ತದೆ, ಕೊಡಬಾರ್ದು ಅನ್ನೋ ರೀತಿಯಲ್ಲಿ ನಾನು ಎಂಡ್ ಮಾಡ್ಬೇಕಾಗಿ ಹಾಗೆ ಎಂಡ್ ಆಗಿದ್ದು ಮ್ಯಾಮ್. ನೀವು ಹೇಳಿದ್ರಿ ಅಂದ್ರೆ ರಿಲೇಶನ್ಶಿಪ್ ಎಂಡ್ ಆಯ್ತು, ತುಂಬಾ ಲೀಗಲ್ ಆಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೆ ನಾನು ಅಂತ. ಬಟ್ ಅದಾದ್ಮೇಲೆ ಅವ್ರು ವಾಪಸ್ ಮತ್ತೆ ನಿಮ್ಗೆ ಯಾವಾಗ್ಲಿಂದ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಇವಾಗ ಒಂದು 1.5 month ಇಂದ ಮ್ಯಾಮ್.
1.5 ಮಂತಿಂದ ನಿಮ್ಮ ನಂಬರ್ಗೆ ಕಾಲ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡ್ತಿದ್ರಾ ಹೇಗೆ? ಅದು ಆಲ್ಮೋಸ್ಟ್ ತುಂಬಾ ಟೈಮ್ ಇಂದ ಕ್ರಿಯೇಟ್ ಮಾಡ್ತಿದ್ದಾರೆ ಬ್ಯಾಡ್ ಇಮೇಜ್. ಆಫ್ ಕೋರ್ಸ್ ಆಲ್ಮೋಸ್ಟ್ 2 years ಇಂದ ಅದ್ ಮಾತಾಡ್ಕೊಂಡು ಬಂದಿದ್ದಾರೆ ಅವರು. ಎಲ್ಲಾ ಕಡೆನೂ ಮಾತಾಡ್ಕೊಂಡ್ ಬಂದಿದ್ದಾರೆ. ಬಟ್ ನಾನು ಯಾವತ್ತೂ ಅವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಇದು ಎಂಡ್ ಆಗಿ ಅಲ್ಲಿಗೆ ಮುಗ್ದೋಗ್ಬಿಟ್ಟಿತ್ತು. ಬಟ್ ಇವಾಗ ಒಂದು ಇವಾಗ ಒಂದು 1.5 ಮಂತ್ ಆಗಸ್ಟ್ ಇಂದ ತುಂಬಾ ಲೆಟರ್ಸ್ ಗಳು ಬರಕ್ ಶುರು ಆಯ್ತು. ಅಂದ್ರೆ ತುಂಬಾ ಕೆಟ್ಟ ಲೆಟರ್ಸ್ ಅಂದ್ರೆ ಯಾವ ತರ ಲೆಟರ್ಸ್? ಆಮೇಲೆ ಫಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅವ್ರು ನಿಮ್ ಬಗ್ಗೆ ಬ್ಯಾಡ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ರಾ, ಕೆಟ್ಟದಾಗಿ ಹೇಳ್ಕೊಂಡ್ ಬರ್ತಾ ಇದ್ರಾ ಹೇಗೆ? ಹೌದು ಮ್ಯಾಮ್, ಎಲ್ಲಾ ಕಡೆನೂ ಮಾತಾಡ್ಕೊಂಡ್ ಬರ್ತಾ ಇದ್ರು. ಏನಂತ ಲೆಟರ್ಸ್ ಅದು? ತುಂಬಾ ರಾಂಗ್ ಕೆಟ್ಟದಾಗಿ ಲೆಟರ್ ಬರೀತಾ ಇದ್ರು ಮ್ಯಾಮ್. ಐ ಆಮ್ ನಾಟ್ ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ಇಟ್ ಬಿಕಾಸ್ ಆ ಥರ ಎಲ್ಲ ಲ್ಯಾಂಗ್ವೇಜಸ್ ನಾನು ಯೂಸ್ ಮಾಡಲ್ಲ. ಸೊ ಯಾ ಆ ರೀತಿ ಮ್ಯಾಮ್. ಈಗ ಅವ್ರು ವಾಪಸ್ ಈಗ ಅವ್ರದ್ದು ಮೋಟಿವ್ ಏನು ಅಂತ ನೀವು ಯಾವತ್ತಾದ್ರೂ ಕೇಳಿದ್ರೆ ಈಗ ಏನ್ ಬೇಕು? ಎಲ್ಲ ಬ್ರೇಕಪ್ ಆದ್ಮೇಲೂ ಮತ್ತೆ ಲಾಸ್ಟ್ ಇಯರ್ ಇದನ್ನ ಇನ್ಫ್ಯಾಕ್ಟ್ ಅವರು ಅಲ್ಲೇನೆ ನಾವ್ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಲೀಗಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಅಲ್ಲೇನೆ ಅವ್ರ ಎದುರುಗಡೆನೆ ಅವ್ರು ತುಂಬಾ ಅಗ್ರೆಸಿವ್ ಆಗಿ ಅವ್ರಿಗೆ ಖಂಡಿತವಾಗಿ ಹೇಳಿದ್ರು ದಟ್ ನಿನ್ ಲೈಫ್ ನಾನು ನಾಶ ಮಾಡ್ಬಿಡ್ತೀನಿ, ನಿನ್ನ ಎದ್ದೇಳಕ್ಕೆ ಬಿಡಲ್ಲ ನಾನು, ಐ ವಿಲ್ ನಾಟ್, ಬಿಕಾಸ್ ಹಿ ಕುಡ್ ನಾಟ್ ಟೇಕ್ ದ ರಿಜೆಕ್ಷನ್. ಪೊಲೀಸ್ ಅಧಿಕಾರಿಗಳ ಮುಂದೆ ಹಂಗ ಹೇಳಿದ್ರಾ? ಪೊಲೀಸ್ ಅಧಿಕಾರಿಗಳೆಲ್ಲ ಪರಿಹಾರ ಆಫೀಸ್ ಅಲ್ಲಿ ಹೇಳಿದ್ರು. ಅವಾಗ ಅವ್ರಿಗೆ ಆಬ್ವಿಯಸ್ಲಿ ಅವರು ದೇ ಟುಕ್ ಆಕ್ಷನ್. ಅವಾಗ ಅವ್ರಿಗೆ ಹೇಳಿ ಮಾತಾಡಿ ಅಂಡ್ ಅವ್ರಿಗೆ ಹೇಳಿದ್ರು ಕೂಡ, ನೀವು ಇನ್ ಕೇಸ್ ಏನಾದ್ರು ಮೆಡಿಕಲ್ ಬ್ರೇಕ್ ಡೌನ್ ಆಗಿದ್ರೆ ಏನಾದ್ರು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಇದನ್ನು ಕೂಡ ಹೇಳಿದ್ರು. ಬಿಕಾಸ್ ಅವ್ರು ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು, ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಅವ್ರ ಎದುರುಗಡೆನೆ. ಅವರು ಇನ್ನೊಂದು ಆರೋಪ ಮಾಡ್ತಾರೆ, ಇನ್ನೊಂದು ಗಂಭೀರ ಆರೋಪ ಮಾಡ್ತಾರೆ. ನಿಮ್ ಜೊತೆ ನೀವು ಅವ್ರ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಾದ್ರೆ ನೀವು ಇನ್ನೊಂದು ಹುಡುಗನ ಜೊತೆಗೆ ನಿಮ್ ಮನೆಗೆ ಬರ್ತಾ ಇದ್ರು ಆ ಹುಡುಗ, ಅದೆಲ್ಲ ನಂಗೆ ಸರಿ ಅನಿಸ್ಲಿಲ್ಲ, ಹೀಗಾಗಿ ನಾನು ಬುದ್ಧಿ ಹೇಳಿದ್ದೆ ಅಷ್ಟೇ, ನಾನೇನು ಆಕೆಗೆ ಟಾರ್ಚರ್ ಕೊಡ್ಲಿಲ್ಲ ಅಂತ ಅರವಿಂದ್ ಹೇಳ್ತಾರೆ. ಅದೆಲ್ಲ ಸುಳ್ಳು ಮ್ಯಾಮ್, ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು. ನನಗೆ ಫ್ರೆಂಡ್ಸ್ ಇರೋದೇ 4 ಜನ ಫ್ರೆಂಡ್ಸ್. ಅಫ್ಕೋರ್ಸ್ ನಾನು ಆ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಇರ್ತೀನಿ, ಇವಾಗ್ಲೂ ನನ್ನ ಜೊತೆ ನಿಂತ್ಕೊಂಡಿರೋದು ಆ 4 ಜನ ಫ್ರೆಂಡ್ಸ್. ಅಂಡ್ ಆ ಫ್ರೆಂಡ್ಸ್ ಜೊತೆನೆ ಅದ್ರಲ್ಲಿ 2 ಹುಡುಗಿರಿದ್ದಾರೆ, 2 ಹುಡುಗರಿದ್ದಾರೆ. ಅಂಡ್ ಆ ಹುಡುಗರ ಜೊತೆಗೆ ಸಂಬಂಧ ಕಟ್ಕೊಂಡು ಮಾತಾಡ್ತಿದ್ದಾರೆ. ಅಂಡ್ ಹುಡುಗಿರ್ ನನ್ ಜೊತೆ ಯಾರು ಫ್ರೆಂಡ್ ಇದ್ದಾಳೆ ಅವಳ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಕೊಂಡು ಬರ್ತಾ ಇದಾರೆ. ಅವಳ ಕೆಲ್ಸಕ್ಕೂ ಅಡೆತಡೆ ಕೊಡ್ತಾ ಇದಾರೆ. ಅಂಡ್ ಹುಡುಗ ಅಂತ ಬಂದಾಗ, ನನ್ನ ಫ್ರೆಂಡ್ಸ್ ಅಲ್ಲಿ ಹುಡುಗ ಅಂತ ಬಂದಾಗ ಅವ್ರ ಜೊತೆಗೆ ಸಂಬಂಧ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇದಾರೆ. ಡೆಫಿನೆಟ್ಲಿ ಆ ಟೈಮಲ್ಲಿ ಆ ರೀತಿ ಏನು ಆಗಿರ್ಲಿಲ್ಲ. ಸೊ ಈಗ ಮುಂದೆ ಫೈನಲಿ ಈಗ ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಾ? ಏನಿಲ್ಲ ಮ್ಯಾಮ್, ನಾವು ನೋಡ್ಬೇಕಿದ್ದು ಲೀಗಲಿ ಹೇಗೆ ಅಂತ ಹೇಳ್ಬಿಟ್ಟು ಹ್ಯಾವ್ ಟು ಮೀಟ್ ಮೈ ಲಾಯರ್ ಟುಡೇ. ಸ್ಟೇಷನ್ಗೆ ಹೋಗ್ಬಿಟ್ಟು ಮೀಟ್ ಮಾಡಬೇಕು. ಅದು ಹೇಗೆ ಲೀಗಲಿ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು, ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ರೈಟ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಇದು ಸಂತ್ರಸ್ತ ನಟಿ ಹೇಳ್ಕೊಳ್ತಾ ಇರೋದು, ನಂದೇನು ತಪ್ಪಿಲ್ಲ, ನಾನು 1 ರೂಪಾಯಿ ಕೂಡ ತಗೊಂಡಿಲ್ಲ. ಗಿಫ್ಟ್ ಅಂತ ಹೌದು ಸುಮಾರು ಖರ್ಚು ಮಾಡಿದ್ದಾರೆ, ಅದರಲ್ಲಿ ಕೆಲವನ್ನ ಕೊಡಬಹುದಾಗಿರೋದನ್ನು ಕೊಟ್ಟಿದ್ದೀನಿ ವಾಪಸ್, ಬಟ್ ಹಣಕಾಸನ್ನು ನಾನು ವಾಪಸ್ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಟ್ರಿಪ್ಗಳಿಗೆಲ್ಲ ಅವ್ರು ಫಂಡ್ ಮಾಡ್ತಾ ಇದ್ರು ಅನ್ನೋದು ಇವ್ರದ್ದು ಸ್ಪಷ್ಟೀಕರಣ. ಆದರೆ 5 ಕೋಟಿ 6 ಕೋಟಿ ಅಲ್ಲ ಅಂತ.